My precious children of God, I welcome all of you to this program to hear and glorify the Lord Jesus. ನನ್ನ ಅಮೂಲ್ಯವಾದ ದೇವರ ಮಕ್ಕಳೇ, ನಾನು ನಿಮ್ಮೆಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ನೀವು ಈ ಕಾರ್ಯಕ್ರಮವನ್ನು ಕೇಳಿ ದೇವರನ್ನು ಮಹಿಮೆಪಡಿಸುವುದಕ್ಕಾಗಿ. Today's promise verse is taken from Isaiah chapter 8 verse 18. ಈ ದಿನದ ವಾಗ್ದಾನ ವಚನವನ್ನು ಯೆಶಾಯ 8:18 ತೆಗೆದುಕೊಳ್ಳಲಾಗಿದೆ. It says, "Here am I, and the children of the Lord has given me. We are the signs and symbols in Israel." ನಾನು ನನಗೆ ದಯಪಾಲಿಸಿರುವ ಮಕ್ಕಳು ಚಿಯೋನ್ ಪರ್ವತದಲ್ಲಿ ವಾಸವಾಗಿರುವ ಸೇನಾಧೀಶನಾದ ಯೆಹೋವನಿಂದುಂಟಾದ ಗುರುತುಗಳಾಗಿಯೂ ಅದ್ಭುತಗಳಾಗಿಯೂ ಇಸ್ರಾಯೇಲ್ಯರ ಮಧ್ಯದಲ್ಲಿದ್ದೇವೆ. Yes, friends, we have to live as the signs and wonders in Israel. ಹೌದು ಪ್ರಿಯ ಸ್ನೇಹಿತರೆ, ನಾವು ಇಸ್ರಾಯೇಲಿನಲ್ಲಿ ಗುರುತುಗಳಾಗಿಯೂ ಅದ್ಭುತಗಳಾಗಿಯೂ ಜೀವಿಸಬೇಕು. If you read Joshua chapter 24 verse 15, Joshua says, "As for me and my house, we will serve the Lord." ಯೆಹೋಶುವ 24:15 ವಚನದಲ್ಲಿ ಯೆಹೋಶುವನು ಹೀಗೆ ಹೇಳುತ್ತಾನೆ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು. What about you, my friend? ನನ್ನ ಪ್ರಿಯ ಸ್ನೇಹಿತರೆ, ನೀವು ಏನು ಮಾಡುತ್ತೀರಿ? Have you made a decision like that? ಅಂತ ನಿರ್ಧಾರವನ್ನು ನೀವು ತೆಗೆದುಕೊಂಡಿದ್ದೀರೋ? We'll serve as a family. ಕುಟುಂಬವಾಗಿ ಸೇವೆ ಮಾಡುತ್ತೇವೆ. What a great blessing it is. ಎಂತ ದೊಡ್ಡ ಆಶೀರ್ವಾದವಿದು. I was all alone. ನಾನು ಒಬ್ಬಳೇ ಇದ್ದೆ. In my family I was the youngest. ನಾನು ನಮ್ಮ ಮನೆಯಲ್ಲಿ ಸಣ್ಣವಳು. All my brothers and sisters were very prayerful. ನನ್ನ ಸಹೋದರ ಸಹೋದರಿಯರೆಲ್ಲರೂ ಬಹಳ ಪ್ರಾರ್ಥನೆ ಮಾಡುತ್ತಿದ್ದರು. But I will not do that. ನಾನು ಮಾಡುತ್ತಿರಲಿಲ್ಲ. All the time I was playful. ಯಾವಾಗಲೂ ಆಟವಾಡುತ್ತಾ ಇದ್ದೆ. Never thought about the Lord. ದೇವರ ಬಗ್ಗೆ ಯೋಚನೆ ಮಾಡಲೇ ಇಲ್ಲ. But God in His great mercy one day chose me to be His servant. ಆದರೆ ದೇವರು ತನ್ನ ಮಹಾಕೃಪೆಯಿಂದ ನನ್ನನ್ನು ಸೇವಕಿಯಾಗಿ ಆದುಕೊಂಡನು. He chose me to His child. ತನ್ನ ಮಗಳಾಗುವುದಕ್ಕೆ ಆತನು ಆಯ್ದುಕೊಂಡನು. And at the right time He made me united with my husband, the late brother D.G.S. Dinakaran, who was a mighty servant of God. ಸರಿಯಾದ ಸಮಯದಲ್ಲಿ ಡಾಕ್ಟರ್ D.G.S. ದಿನಕರನ್ ರವರೊಂದಿಗೆ ಮದುವೆಯಾಗುವಂತೆ ದೇವರು ಮಾಡಿದನು. He made me work with him. ಅವರೊಂದಿಗೆ ಸೇವೆ ಮಾಡುವಂತೆ ಮಾಡಿದನು. Completely transformed by the power of God. ದೇವರ ಬಲದಿಂದ ಸಂಪೂರ್ಣವಾಗಿ ನಾನು ಮಾರ್ಪಟ್ಟೆನು. Because of that I am able to tell right now, here am I. The Lord has given me the signs and symbols. ಇದರಿಂದಾಗಿ ನಾನು ಈಗ ಹೇಳಲು ಶಕ್ತಳಾದೆನು. ದೇವರು ನನಗೆ ಗುರುತುಗಳನ್ನು ಅದ್ಭುತಗಳನ್ನು ಕೊಟ್ಟಿದ್ದಾನೆ. We as a family are symbols. ನಾವು ಕುಟುಂಬವಾಗಿ ಗುರುತಾಗಿದ್ದೇವೆ. My friends, you can also shine for the glory of God just like that as a family. ನೀವು ಕೂಡ ಕುಟುಂಬವಾಗಿ ದೇವರ ಮಹಿಮೆಗಾಗಿ ಪ್ರಕಾಶಿಸಬಹುದು ಸ್ನೇಹಿತರೆ. Oh, what a great thing it is. ಎಂತ ದೊಡ್ಡ ವಿಷಯವಿದು. One by one the Lord is saving and filling every one of us with the Holy Spirit. ಒಬ್ಬರ ನಂತರ ಒಬ್ಬರನ್ನು ರಕ್ಷಣೆಗೆ ನಡೆಸುತ್ತಾ ಪವಿತ್ರಾತ್ಮನಿಂದ ಅಭಿಷೇಕಿಸಿದ್ದಾನೆ. When we gather together as a family, we sing along with each other and glorify the Lord. ನಾವು ಕುಟುಂಬವಾಗಿ ಒಟ್ಟಾಗಿ ಸೇರಿ ಬಂದಾಗ ದೇವರ ಮಹಿಮೆಗಾಗಿ ಒಟ್ಟಾಗಿ ಹಾಡನ್ನು ಹಾಡುತ್ತೇವೆ. We will also go through troubles and tribulations. ನಮಗೂ ಕೂಡ ಕಷ್ಟ ಶೋಧನೆಗಳು ಬಂದೊದಗುತ್ತವೆ. So what, my friends, you have to do? ಆದ್ದರಿಂದ ಸ್ನೇಹಿತರೆ, ನೀವೇನು ಮಾಡಬೇಕು? Psalm 91 verses 1 and 2 says, ಕೀರ್ತನೆಗಳು 91:1-2 ವಚನಗಳು ಹೇಳುತ್ತದೆ, you have to dwell in the secret place of the Most High. You should abide under the shadow of the Almighty, and you should say, He is my refuge, He is my fortress, He is my God, in Him I will trust. ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ನಾನು ಯೆಹೋವನಿಗೆ, ನೀನೇ ನನ್ನ ಶರಣನು, ನನ್ನ ದುರ್ಗವು, ನಾನು ಭರವಸವಿಟ್ಟಿರುವ ನನ್ನ ದೇವರು ಎಂದು ಹೇಳುವನು. Yes, you can become the children of God. ಹೌದು, ನೀವು ಕೂಡ ಹೀಗೆಯೇ ದೇವರ ಮಕ್ಕಳಾಗಬಹುದು. Open your heart ಹೃದಯವನ್ನು ತೆರೆಯಿರಿ and ask the Lord to fill you with this grace and mercy. ನಿಮ್ಮನ್ನು ಈ ಕೃಪೆಯಿಂದ ಕರುಣೆಯಿಂದ ತುಂಬುವಂತೆ ದೇವರಲ್ಲಿ ಬೇಡಿಕೊಳ್ಳಿರಿ. Father, thank you for your wonderful love which brings us all together with you. ತಂದೆಯೇ, ನಮ್ಮನ್ನೆಲ್ಲ ಒಟ್ಟುಗೂಡಿಸುವ ನಿನ್ನ ಅಪಾರವಾದ ಪ್ರೀತಿಗಾಗಿ ಸ್ತೋತ್ರ. Thank you for the blood you shed on the cross to make us unite with you, Father. ನಿನ್ನಲ್ಲಿ ನಾವೆಲ್ಲರೂ ಒಂದಾಗುವಂತೆ ನೀನು ಶಿಲುಬೆಯಲ್ಲಿ ಸುರಿಸಿದ ರಕ್ತಕ್ಕಾಗಿ ಸ್ತೋತ್ರ. Unite your children with you, Father. ನಿನ್ನ ಮಕ್ಕಳನ್ನು ನಿನ್ನೊಂದಿಗೆ ಒಂದು ಮಾಡು ದೇವರೇ. Give them peace and joy. ಅವರಿಗೆ ಸಂತೋಷವನ್ನು ಶಾಂತಿಯನ್ನು ದಯಪಾಲಿಸು. Let them shine for your glory. ನಿನ್ನ ಮಹಿಮೆಗಾಗಿ ಅವರು ಪ್ರಕಾಶಿಸಲಿ. In Jesus' name we pray. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ. Amen. ಆಮೆನ್.